ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಶ್ಚಿಂತಯೇತಂ ಮಹಾಂತಂ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣಿನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನ್ನಿಧಿನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಪರಾಕ್ರಮಸತ್ಶಿಷ್ಯಂ ಸತ್ಯಧೀರಗುರುಂ ಬುಧಂ ಸುವರ್ಣಪ್ರಾಣಸದ್ಭಕ್ತಂ ಸತ್ಯವೀರಮಹಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ತಿಸ್ತು ಅಶೇಷಸತಾಂ ಅಖಿಲಸನ್ಮಂಗಲಾನಿ ಭವಂತು ಹರಯೇ ನಮಃ ಹರಿ ಓಂ. ಪರಮ ಪವಿತ್ರವಾದ ಪಾಜಕ ಕ್ಷೇತ್ರ, ಅದರಲ್ಲಿಯೂ ಅತ್ಯಂತ ಪರಮೋತ್ಕೃಷ್ಟವಾದ ಜಯಾನಾಮಕವಾದಂತಹ ಏಕಾದಶಿಯ ಒಂದು ಹರಿದಿನ, ಪುಣ್ಯತಮವಾದ ಶ್ರೀಮದಾಚಾರ್ಯರು ಅವತಾರ ಮಾಡಿದ ಒಂದು ತಪಸ್ಸಿದ್ಧವಾದ ತಪೋಭೂಮಿ ಈ ಪಾಜಕ ಕ್ಷೇತ್ರ. ವಾದಿರಾಜ ಶ್ರೀಚರಣರು ಪಾಜಕ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣಃ ಯತ್ರಾವತರತ್ ಉತ್ಸುಕಃ ಅಂತ ಹೇಳಿ. ಅಂದರೆ ಸತ್ಯಲೋಕಾಧಿಪತಿಗಳು ಮುಂದೆ ಭಾವಿ ಬ್ರಹ್ಮರೆನಿಸಿಕೊಳ್ಳುವಂತಹ ಮಹಾನುಭಾವರಾದ ಪಂಚಪ್ರಾಣರೂಪರಾದ ಮುಖ್ಯಪ್ರಾಣದೇವರು. ಅಂತಹ ಮುಖ್ಯಪ್ರಾಣದೇವರು ಯತ್ರ ಅವಾತರತ್ ಉತ್ಸುಕಃ, ಭಗವಂತನ ಆಜ್ಞೆಯಂತೆ ತಾನು ಅವತಾರ ಮಾಡುವುದಕ್ಕೆ ಯಾವ ಸ್ಥಳ ಬಹಳ ಶ್ರೇಷ್ಠವಾದದ್ದು ಎನ್ನುವುದನ್ನು ಆಯ್ಕೆ ಮಾಡಿಕೊಂಡಾಗ ಸತ್ಯಲೋಕಕ್ಕೆ ಅಧಿಪತಿಗಳಾದಂತಹ ಒಡೆಯರಾದ ಮುಖ್ಯಪ್ರಾಣದೇವರು ಅತ್ಯಂತ ಉತ್ಸಾಹದಿಂದ ಅವತಾರ ಮಾಡಿದಂತಹ ಒಂದು ಕ್ಷೇತ್ರ ಅದು ಪವಿತ್ರಂ ಪಾಜಕ ಕ್ಷೇತ್ರಂ, ಈ ಪಾಜಕ ಕ್ಷೇತ್ರ ಅಂತ ಹೇಳುತ್ತಾರೆ. ಅಂದರೆ ಸತ್ಯಲೋಕಾಧಿಪತಿಗಳಾದಂತಹ ಮುಖ್ಯಪ್ರಾಣದೇವರು ಅವತಾರ ಮಾಡಿದ ಭೂಮಿ ಈ ಕ್ಷೇತ್ರ ಅಂತಾದ ಮೇಲೆ ಈ ಪಾಜಕ ಕ್ಷೇತ್ರ ಒಂದರ್ಥದಲ್ಲಿ ಸತ್ಯಲೋಕವೇ ಇದು. ಅಂತಹ ಯಾವ ಸತ್ಯಲೋಕದಲ್ಲಿ ಇವತ್ತಿನ ದಿವಸ ನಾವುಗಳು ಕೂತಿದ್ದೇವೆ, ಈ ತೀರ್ಥದ ಯಾತ್ರೆಯನ್ನು ಮಾಡುತ್ತೇವೆ. ಇಲ್ಲಿ ದಾನ, ತಪ, ತೀರ್ಥ, ಯಜ್ಞ ಏನೆಲ್ಲ ಕರ್ಮಗಳನ್ನು ಮಾಡುತ್ತೇವೆ, ಆ ಎಲ್ಲ ಕರ್ಮಗಳು ಸತ್ಯಲೋಕದಲ್ಲಿ ಮಾಡಿದಂತೆ ಅಂತ ಹೇಳಿ ಒಂದು ಅನುಸಂಧಾನ ಮಾಡಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ
ವಾದಿರಾಜರು ಹೇಳುವಂತೆ ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರತ, ಅಷ್ಟು ಉತ್ಸಾಹದಿಂದ. ಈಗ ಕೆಲವು ಪ್ರದೇಶಗಳಿಗೆ ಹೋಗಬೇಕು ಅಂತ ಹೇಳಂತಂದರೆ ಏನೋ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು, ವಸ್ತುತಸ್ತು ಹೋಗ್ಲಿಕ್ಕೆ ಮನಸ್ಸಿರುವುದಿಲ್ಲ ಕೆಲವು ಸಂದರ್ಭದಲ್ಲಿ. ಆದರೂ ಬಲವಂತವಾಗಿ ಬಲಾತ್ಕಾರವಾಗಿ ಕೆಲವು ಸಲ ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಹಾಗಲ್ಲ. ವಸ್ತುತಸ್ತು ದೇವತೆಗಳಿಗೆ ಹಾಗೇನೆ ಈ ಭೂಲೋಕಕ್ಕೆ ಬರಬೇಕು ಅಂತಂದರೆ, ಹೀಗೆ ನಮಗೆ ಬೇಡವಾದಂತಹ ಊರಿಗೆ ಬಹಳ ಒತ್ತಾಯ ಮಾಡಿ ಕರೆದಿರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನು ನಾನು ಹೋಗದೇ ಇದ್ದರೆ ಏನು ತಿಳ್ಕೊಳ್ತಾರೋ ಏನೋ ಅಂತನ್ನುವ ಕಾರಣಕ್ಕಾಗಿ ಕೆಲವು ಸಲ ಮನಸ್ಸಿಲ್ಲದೆ ಕೆಲವು ಪ್ರದೇಶಗಳಿಗೆ ಹೋಗಬೇಕಾಗತ್ತೆ. ಹಾಗೆ ದೇವತೆಗಳಿಗೆ ಈ ಭೂಲೋಕಕ್ಕೆ ಬರೋದು ಅಂತಂದ್ರೆ ಈ ಥರ ಸ್ಲಮ್ ಏರಿಯಾ ಇದ್ದಂಥ ಇದೆ. ಯಾಕಂದರೆ ಅಷ್ಟು ಕೆಟ್ಟ ಜನಗಳು ನಾವೆಲ್ಲ, ಯಾವಾಗಲೂ ಪಾಪಭೂಯಿಷ್ಠವಾದ ಕರ್ಮಗಳನ್ನೇ ನಾವು ಮಾಡ್ತಾ ಇರ್ತೀವಿ. ಹೀಗಾಗಿ ದೇವತೆಗಳಿಗೆ ದೊಡ್ಡ ಪನಿಷ್ಮೆಂಟ್ ಯಾವುದು ಅಂತಂದರೆ, ನೀನು ಭೂಲೋಕದಲ್ಲಿ ಅವತಾರ ಮಾಡು ಅಂತ ಹೇಳಿ ಶಾಪ ಕೊಟ್ಬಿಟ್ರು ಅಂತಂದರೆ ಇದಕ್ಕಿಂತಲೂ ದೊಡ್ಡ ಪನಿಷ್ಮೆಂಟ್ ಇನ್ಯಾವುದೂ ಇಲ್ಲ ಅವರಿಗೆ. ಹೀಗಿರುವಾಗ ಇಂತಹ ಭೂಲೋಕದಲ್ಲಿ ಸತ್ಯಲೋಕಾಧಿಪತಿಯಾದ ಮುಖ್ಯ ಪ್ರಾಣದೇವರು ಅವತಾರವನ್ನು ಮಾಡುತ್ತಾರೆ ಅಂತಂದರೆ ಬೇಸರವಾದ ಮನಸ್ಸಿನಿಂದ ಮಾಡಿದ್ರ? ಅದಕ್ಕೆ ವಾದಿರಾಜರಂತಾರೆ ಅಲ್ಲ, ಉತ್ಸುಕಃ, ಅತ್ಯಂತ ಸಂತೋಷದಿಂದ ಅವತಾರ ಮಾಡಿದರು. ಬಹಳ ಸಂತೋಷದಿಂದ ಅವತಾರ ಮಾಡಿದ್ರಂತೆ. ಕಾರಣ ಏನು ಅಂತ ಕೇಳಿದರೆ, ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಲಿಕ್ಕೆ ಮಕ್ಕಳಿಗೆ ಯಾವಾಗಲೂ ಪ್ರೀತಿ. ಎಲ್ಲೇ ಅಪ್ಪ ಅಮ್ಮ ಇರುವುದಿಲ್ಲ ಅಂಥಲ್ಲಿಗೆ ಹೋಗು ಅಂತಂದರೆ ಮಕ್ಕಳು ಒಂದು ದಿವಸ ಬಿಟ್ಟಿದ್ದಾವು, 2 ದಿವಸ ಬಿಟ್ಟಿದ್ದಾವು. ಆಮೇಲೆ ಕೆಲವು ದಿವಸಗಳಾದ ಮೇಲೆ ನೋಡು ನಿನ್ನನ್ನು ನಿಮ್ಮ ಅಪ್ಪನ ಬಳಿ ಕರ್ಕೊಂಡು ಹೋಗ್ತೇನೆ, ಅಮ್ಮನ ಬಳಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಸಂತೋಷದಿಂದ ಓಡೋಡಿ ಬರ್ತಾವೋ ಇಲ್ಲೋ. ಹಾಗೆ ಈ ಮುಖ್ಯಪ್ರಾಣದೇವರು, ಸತ್ಯಲೋಕಾಧಿಪತಿಯಾದಂತಹ ಮುಖ್ಯಪ್ರಾಣದೇವರು ಉತ್ಸುಕಃ, ಬಹಳ ಸಂತೋಷದಿಂದ ಬಂದರಂತೆ. ಯಾಕೆ ಅಂದರೆ ಈ ಮುಖ್ಯಪ್ರಾಣದೇವರಿಗೆ ಜನ್ಮವನ್ನು ಕೊಟ್ಟಂತಹ ದುರ್ಗೆ ಈ ಪಾಜಕ ಕ್ಷೇತ್ರದಲ್ಲಿ ವಾಸ ಮಾಡಿಕೊಂಡಿದ್ದಾಳೆ ಕುಂಜಾರಗಿರಿಯಲ್ಲಿ ಅನ್ನೋ ಕಾರಣಕ್ಕಾಗಿ, ಜನ್ಮ ಕೊಟ್ಟಂತಹ ತಂದೆ ಪರಶುರಾಮದೇವರು ವಾಸ ಮಾಡಿಕೊಂಡಿದ್ದಾರೆ ಅಂತನ್ನುವಂತಹ ಕಾರಣಕ್ಕಾಗಿ ಆ ಮುಖ್ಯಪ್ರಾಣದೇವರು ನನ್ನ ತಾಯಿ ನೆಲೆ ನಿಂತಹ ಸ್ಥಳಕ್ಕೆ ನಾನು ಹೋಗಬೇಕು ಅಂಥೇಳಿ ಅತ್ಯಂತ ಉತ್ಸಾಹದಿಂದ ಸತ್ಯಲೋಕಾಧಿಪತಿಗಳಾದ ಮುಖ್ಯಪ್ರಾಣದೇವರು ಯತ್ರ ಅವಾತರತ, ಈ ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡಿದರು ಅನ್ನೋದಕ್ಕಾಗಿ ಈ ಪಾಜಕ ಪವಿತ್ರಂ ಅಂತಂದರು. ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು. ಅಂದರೆ ಸತ್ಯಲೋಕಕ್ಕೆ ಸಮಾನವಾಗಿರತಕ್ಕಂತಹ ಈ ಪಾಜಕ ಕ್ಷೇತ್ರ, ಇದನ್ನು ಕೋವಿದಃ ಕಹ ನೋ ಸೇವೇತ, ಯಾವ ಜ್ಞಾನಿಯಾದವನು ತಾನೇ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಂಡವ ಇದನ್ನು ಸೇವೆ ಮಾಡದೇ ಇರ್ತಾನೆ? ಸೇವೆ ಮಾಡೇ ಮಾಡ್ತಾನೆ ಅಂತ ಅರ್ಥ. ಹಾಗಾದರೆ ನಾವುಗಳೆಲ್ಲ ಬಂದಿರೋದು ಯಾಕೆ ಇಲ್ಲಿ? ಪಾಜಕ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಇಲ್ಲಿಗೆ ಬಂದಿರತಕ್ಕಂಥದ್ದು. ಉತ್ಸುಕಃ, ಏಕಾದಶಿ ಇದ್ದರೂ ಕೂಡ, ಶ್ರಮ ಆದರೂ ಕೂಡ ಎಲ್ಲೋ ಒಂದು ಉತ್ಸಾಹ. ಶ್ರೀಮದಾಚಾರ್ಯರು ಓಡಾಡಿದ ಭೂಮಿ, ಅವರು ಓಡಾಡಿದ ಮಣ್ಣು, ಆ ಕ್ಷೇತ್ರದಲ್ಲೇ ನಾನು ಒಂದು ರಾತ್ರಿಯನ್ನು ಕಳೀತಾ ಇದ್ದೇನಲ್ಲ, ಇಲ್ಲಿ ಮಾಡಿದ ಒಂದು ಜಪ, ಒಂದು ಪಾರಾಯಣ, ಪ್ರತಿಯೊಂದೂ ಕೂಡ ಭಗವಂತನಿಗೆ ಪ್ರೀತಿದಾಯಕವಾದದ್ದು. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳುತ್ತಾರೆ. ತೀರ್ಥಯಾತ್ರೆಯ ಬಗ್ಗೆ ಹೇಳುವಾಗ ಅವಾಗ ಹೇಳುತ್ತಾರೆ, ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿಸ್ತ್ವೇಕಾ ವಿಮುಕ್ತಯೇ ಅಂತನ್ನುವಂತಹ ಒಂದು ಬಹಳ ಶ್ರೇಷ್ಠವಾದ ಮಾತನ್ನು ತೀರ್ಥಯಾತ್ರೆಯ ಬಗ್ಗೆ ಒಂದು ಮಾತನ್ನು ಹೇಳುತ್ತಾರೆ. ಅಂದರೆ ಈಗೇನು ನಾವು ಬಂದಿದ್ದೇವೆ, ಇದು ನಮ್ಮನ್ನು ಸಂಸಾರ ಚಕ್ರದಿಂದ ತೀರ್ಥ ದಾಟಿಸಿ ಭಕ್ತಿಸ್ತ್ವೇಕ ವಿಮುಕ್ತಯೇ, ಆ ಮೋಕ್ಷ ಎನ್ನುವ ಮಾರ್ಗವನ್ನು ಹೊಂದುವುದಕ್ಕಾಗಿ ಅಲ್ಲಿಂದ ಇಲ್ಲಿಗೇನು ಬಂದಿದ್ದೇವೆ, ಇದು ಮೋಕ್ಷದ ಸಾಧನೆಗಾಗಿ ಬಂದದ್ದು ಅನ್ನುವ ಭಾವನೆ ಇದ್ದಾಗ ಪ್ರಯಾಣದ ಶ್ರಮ ನಮಗೆ ಗೊತ್ತಾಗುವುದಿಲ್ಲ. ಬೇರೆನ್ನೆಲ್ಲೋ ಮಜಾ ಮಾಡಲಿಕ್ಕೆ ಹೋಗಿದ್ವಿ, ಏನೋ ಒಂದು ಪಿಕ್ನಿಕ್ಕಿಗೆ ಹೋಗಿದ್ವಿ ಅಂಥೇಳಂತಂದರೆ ಆವಾಗ ಬೆಳಗ್ಗಿಂದ ಕೂತು ಬಂದಿದ್ದು ಇದು ಶ್ರಮದಾಯಕ ಅಂಥೇಳಿ ಆಗ್ತಾಯಿತ್ತು. ಆದರೆ ಬಂದದ್ದು ಎಲ್ಲಿಗೆ? ಸತ್ಯಲೋಕಕ್ಕೆ ಬಂದಿದ್ದೇವೆ, ಅರ್ಥಾತ್ ಆ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ ಅಂತಂದ ಮೇಲೆ ಇದು ಯಾವುದು ನಮಗೆ ಶ್ರಮ ಅಲ್ಲ. ಈ ಒಂದು ಶ್ರಮ ಏನಿದೆಯಲ್ಲ, ವಿಮುಕ್ತಯೇ ಭಕ್ತಿ, ಅಂದರೆ ಪರಮಾತ್ಮನ ಭಗವದ್ಭಕ್ತರ ಒಂದು ಮಹಿಮಾಜ್ಞಾನವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಸಾಧನೀಭೂತವಾದದ್ದಾಗುತ್ತೆ. ಯಾವುದ್ಯಾವುದು ಅಂತ ಕೇಳಿದಾಗ
ಇಷ್ಟೆಲ್ಲವನ್ನು ಲೀಸ್ಟ್ ಕೊಡ್ತಾರೆ. ಯಾವ್ಯಾವ ಭಗವಂತನ ಮೋಕ್ಷಕ್ಕೆ ಹೋಗುವುದಕ್ಕೆ ಸಹಕಾರಿಯಾದಂತಹ ಅಂಗಗಳು ಅಂತ ಹೇಳಂತಂದರೆ ದಾನ, ತೀರ್ಥ, ತಪೋ, ಯಜ್ಞ, ಪೂರ್ವಾಹ ಸರ್ವೇಪಿ ಸರ್ವದ. ಇನ್ನು ಹೇಳಲ್ಪಡದೇ ಇರುವ ಇನ್ನು ಕೆಲವೊಂದು ಸತ್ಕರ್ಮಗಳು, ಇವೆಲ್ಲವೂ ಕೂಡ ಭಕ್ತಿಸ್ತ್ವೇಕ ವಿಮುಕ್ತೈ. ಭಗವಂತನ ಮಹಿಮಾಜ್ಞಾನಪೂರ್ವಕವಾದಂತಹ ಭಕ್ತಿಯ ಪ್ರವಾಹ, ಅಂತಹ ಭಕ್ತಿ ಪ್ರವಾಹದಿಂದ ವಿಮುಕ್ತಯೇ ವಿಶಿಷ್ಟವಾಗಿರತಕ್ಕಂತಹ ಮುಕ್ತಿಯ ಒಂದು ಸ್ಥಾನವನ್ನು ಹೊಂದುವುದಕ್ಕೆ ಇದೆಲ್ಲ ಏನಿದೆಯಲ್ಲ ಅಂಗಾನಿ ಹರಿಸೇವಾಯಾಮ್, ಇವೆಲ್ಲ ಅಂಗಗಳಂತೆ. ಯಾವುದ್ಯಾವುದು? ದಾನ, ತೀರ್ಥ, ತಪೋ, ಯಜ್ಞ. ಈಗ ಅದರಲ್ಲಿ ಈಗ ಪ್ರಕೃತದಲ್ಲಿ ಮಾಡ್ತಾ ಇರೋದು ಯಾವುದು? ತೀರ್ಥ. ಅರ್ಥಾತ್ ಈಗ ತೀರ್ಥಪ್ರಾಶನ ಮಾಡಿದವಲ್ಲ, ಆ ತೀರ್ಥ ಅಲ್ಲ, ಅದು ಒಂದು ರೀತಿಯ ತೀರ್ಥ. ತೀರ್ಥ ಅಂತಂದರೆ ಯಾವುದು? ತೀರ್ಥ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ. ತೀರ್ಥ ಅನ್ನೋದಕ್ಕೆ ಉತ್ತಮವಾದ ಶುದ್ಧವಾದ ತಪೋಭೂಮಿಯ ಸೇವೆ ಅಂತ ಅರ್ಥ. ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದದ್ದು ಒಂದು ತೀರ್ಥ. ಇಲ್ಲಿ ಬಂದ ಮೇಲೆ ಅನ್ಯಥಾ ಕಾಲಹರಣವನ್ನು ಮಾಡದೇನೆ ಭಗವದ್ವಿಷಯಿಕವಾದಂತಹ ತತ್ವಗಳನ್ನು, ಗುರುಗಳ ಮಹಿಮೆಯನ್ನು ತಿಳಿಲಿಕ್ಕೇನು ಹೊರಟಿದ್ದೇವೆ, ಇದು ಒಂದು ತೀರ್ಥ. ಹೀಗಾಗಿ ಈ ತೀರ್ಥಯಾತ್ರೆ ಒಂದು ಭಗವಂತನ ಲೋಕವನ್ನು ಹೊಂದುವುದಕ್ಕೆ ಒಂದು ಅಂಗ ಇದು. ಹರಿಸೇವಾಯಾಮ್ ಇತಿ ಅಂಗ, ಭಗವಂತನ ಅಂಗಾನಿ ಹರಿಸೇವಾಯಾಮ್. ಆ ರೀತಿಯಾಗಿ ನಾವು ಮಾಡುವ ದಾನ, ತೀರ್ಥ, ತಪ, ಯಜ್ಞಾದಿಗಳೆಲ್ಲವೂ ಕೂಡ ಅವು ಮುಕ್ತಿಗೆ ಸೋಪಾನವಾದದ್ದಾಗತ್ತೆ, ಪರಂಪರೆಯ ಅವೆಲ್ಲವೂ ಕೂಡ ಕಾರಣೀಭೂತವಾದದ್ದಾಗತ್ತೆ ಎನ್ನುವಂತಹ ಮಾತುಗಳನ್ನು ಅಲ್ಲಿ ಶ್ರೀಮದಾಚಾರ್ಯರು ಮುಖ್ಯವಾಗಿ ನಮಗೆ ತೀರ್ಥಯಾತ್ರೆಯ ಶಾಸ್ತ್ರ ಶ್ರವಣದ ಒಂದು ಮಹತ್ವವನ್ನು ತಿಳಿಸ್ತಾರೆ. ತತ್ರಾಪಿ ಅದರಲ್ಲಿಯೂ ಕೂಡ ಪರಶುರಾಮ ಕ್ಷೇತ್ರ ಅಂತ ಹೇಳಿ ಇದಕ್ಕೆ ಹೆಸರು. ಯಾಕೆ ಇದು ಪರಶುರಾಮ ಕ್ಷೇತ್ರ ಅಂತ ಹೇಳಿ ಅಂದಾಗ ಅದಕ್ಕೆ ಕಾರಣವನ್ನು ಪುರಾಣಗಳಲ್ಲಿ ಕೊಡುವಾಗ, ದುಷ್ಟರಾದ ಕ್ಷತ್ರಿಯರನ್ನು ಸಂಹಾರ ಮಾಡುವುದಕ್ಕಾಗಿ ಪರಶುರಾಮದೇವರು ಅವತಾರ ಮಾಡಿದರು. ಆ ಪರಶುರಾಮದೇವರು ಅವತಾರ ಮಾಡಿ ದುಷ್ಟರಾದ ಕ್ಷತ್ರಿಯರನ್ನು ಸಂಹಾರ ಮಾಡುವುದಕ್ಕಾಗಿ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದರು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಅವರಲ್ಲಿರುವ ಸಂಪತ್ತನ್ನೆಲ್ಲ ಸ್ವೀಕಾರ ಮಾಡಿದರು. ಆ ಸಂಪತ್ತನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ತಾವಿಟ್ಟುಕೊಳ್ಳಿಲ್ಲ. ಆ ಎಲ್ಲ ಸಂಪತ್ತನ್ನು, ಏನು ಭೂಪ್ರದೇಶವನ್ನು ಅವರು ಗೆದ್ದು ಬಂದಿದ್ದರು ದುಷ್ಟರಾದ ಕ್ಷತ್ರಿಯರಿಂದ, ಆ ಎಲ್ಲ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ರು. ಅದೀಷ್ಟನ್ನು ದಾನ ಮಾಡಿ ಆಯಿತು. ದಾನ ಮಾಡಿ ಆದಮೇಲೆ ದಾನ ಕೊಟ್ಟದ್ದನ್ನು ಮತ್ತೆ ಯಜಮಾನ ಅವನು ಬಳಸಬಾರ್ದು. ಯಾಕಂದರೆ ದಾನ ಕೊಡಬೇಕಾದರೆ ದಾನಂ ದತ್ತಂ ನಮಮ ನಮಮ ಅಂತ ಹೇಳಿಬಿಟ್ಟಿರ್ತಾನೆ. ಹೀಗಾಗಿ ಆ ಪದಾರ್ಥದ ಮೇಲೆ ಅವನಿಗೆ ಸ್ವಾಮಿತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೀಗಿರುವಾಗ ಪರಶುರಾಮದೇವರಂತಾರೆ, ಎಲ್ಲವನ್ನು ದಾನ ಮಾಡಿಬಿಟ್ಟೆ, ಎಲ್ಲವನ್ನು ದಾನ ಮಾಡಿದ ಮೇಲೆ ಅದೆಲ್ಲ ಸ್ವತ್ತು ಬ್ರಾಹ್ಮಣರ ಸ್ವತ್ತು, ಇನ್ನು ಅದನ್ನು ನಾನು ಬಳಸಿಕೊಂಡ್ರೆ ತಪ್ಪಾದೀತು ಅಂತನ್ನುವ ಕಾರಣಕ್ಕಾಗಿ ಕರ್ಣಸ್ಥಾನೀಯವಾದ ಒಂದು ಪ್ರದೇಶ, ಅದು ಯಾವುದು ಅಂತಂದರೆ ಭೂದೇವಿಯ ಕರ್ಣ ಅಂದರೆ ಕಿವಿ, ಅಂತಹ ಭೂದೇವಿಯ ಕರ್ಣಸ್ಥಾನವಾಗಿರತಕ್ಕಂತಹ ಗೋಕರ್ಣ ಎನ್ನುವಂತಹ ಕ್ಷೇತ್ರ. ಆ ಗೋಕರ್ಣ ಎನ್ನುವ ಕ್ಷೇತ್ರಕ್ಕೆ ಪರಶುರಾಮದೇವರು ಬಂದು ನಿಂತು ಅಲ್ಲಿ ತನ್ನ ಹೆಂಡತಿಯಾದಂತಹ ಭೂದೇವಿ, ಅದಕ್ಕೆ ಗೋಕರ್ಣ ಅಂತ ಹೇಳಿ, ಅವಳ ಕರ್ಣಸ್ಥಾನೀಯವಾದಂತಹ ಆ ಪ್ರದೇಶದಲ್ಲಿ ಭೂದೇವಿಗೆ ಒಂದು ಮಾತನ್ನು ಹೇಳಿದ್ರಂತೆ. ಏನು ಮಾತು ಹೇಳಿದರು ಅಂತಂದರೆ, ನನಗೆ ಇರುವುದಕ್ಕಾಗಿ ಕೆಲವು ಭೂಪ್ರದೇಶ ಬೇಕಾಗಿದೆ, ಅದಕ್ಕಾಗಿ ಆ ಭೂಮಿಯನ್ನು ವಿಸ್ತೃತಿ ಮಾಡುತ್ತೇನೆ ಅಂತ ಅಲ್ಲಿ ನಿಂತುಕೊಂಡು ತನ್ನ ಪರಶುವಿನಿಂದ ಆ ಸಮುದ್ರವನ್ನು ಸರಿಸಿದರಂತೆ. ಎಲ್ಲಿಯವರೆಗೆ? ಸಹ್ಯಾದ್ರಿಯ ಪರ್ಯಂತರವಾಗಿ. ಅಂತಹ ಸಹ್ಯಾದ್ರಿಯವರೆಗೂ ಕೂಡ ಆ ಭೂಪ್ರದೇಶವನ್ನು ಅವರು ಸರಿಸಿರ್ತಕ್ಕಂಥವರಾದರಂತೆ. ಹೀಗೆ ಅಲ್ಲಿ ಸರಿಸಿರ್ತಕ್ಕಂತಹ ಯಾವ ಸಂದರ್ಭದೊಳಗೆ ಅಲ್ಲಿಯಾದರೂ ಕೂಡ ಏನು ಆ ಗೋಕರ್ಣ ಕ್ಷೇತ್ರದಿಂದ ಸಹ್ಯಾದ್ರಿಯ ಪರ್ಯಂತರವಾಗಿ ಸಮುದ್ರವನ್ನು ಸರಿಸಿದರೋ, ಅಲ್ಲಿ ಏನು ಭೂಪ್ರದೇಶ ನಿರ್ಮಾಣ ಆಯಿತು, ಆ ಭೂಪ್ರದೇಶವಷ್ಟನ್ನು ಕೂಡ ಪರಶುರಾಮ ಕ್ಷೇತ್ರ ಅಂತ ಹೇಳಿ, ಯಾಕಂದರೆ ಉಳಿದೆಲ್ಲ ಭೂಮಿ ದಾನ ಆಗಿ ಹೋಗಿಬಿಟ್ಟಿತ್ತು, ನೀರನ್ನು ದಾನ ಮಾಡಿರಲಿಲ್ಲ. ಹೀಗಾಗಿ ಅಂದರೆ ಆ ಭಾಗದಲ್ಲಿ ಏನು ಬರ್ತದೆ, ನದಿ ನದಿಗಳು ಅವೆಲ್ಲವೂ ದಾನ ಆಗಿ ಹೋಗಿತ್ತು.
ಅದಕ್ಕಾಗಿ ಈ ಗೋಕರ್ಣ ಸ್ಥಾನಕ್ಕೆ ಆ ಸಂದರ್ಭದಲ್ಲಿ ಭೂದೇವಿಯ ಕರ್ಣಸ್ಥಾನವಾದಂತಹ ಜಗನಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಹೋದರು. ಅದಕ್ಕಲ್ಲಿ ವಾದಿರಾಜರು ಕೂಡ ಆ ಗೋಕರ್ಣದ ಮಹಿಮೆಯನ್ನು ತೀರ್ಥಪ್ರಬಂಧದಲ್ಲಿ ವರ್ಣನೆಯನ್ನು ಮಾಡುವಾಗ ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡುತ್ತಾರೆ. ಹೇಗೆ ಪರಮಾತ್ಮ ಹೆಂಡತಿಯ ಜೊತೆಗೆ ರಮಮಾಣನಾಗಿ ಇದ್ದಾಗ ಕೆಲವು ಗುಟ್ಟುಗಳನ್ನು ಕಿವಿಯಲ್ಲಿ ಹೇಳ್ತಾನಂತೆ. ಹಾಗೆ ಆ ಭೂದೇವಿಯ ಕಿವಿಯಲ್ಲಿ ಹೇಳ್ತಾ ತಾನು ರಮಮಾಣನಾಗಬೇಕಾದರೆ ಆ ಹೆಣ್ಣಿನ ದೇಹದ ವಸ್ತ್ರವನ್ನು ಆಚ್ಛಾದನವನ್ನು ತೆಗಿತಾನಂತೆ. ಹಾಗೆ ಆ ಭೂದೇವಿಯ ಜಗನಸ್ಥಾನ, ತೊಡೆಯ ಸ್ಥಾನ ಅನಿಸಿಕೊಂಡಂತಹ ಸಮುದ್ರ, ಅದಕ್ಕೆ ಆಚ್ಛಾದನ ಯಾವುದು? ಭೂದೇವಿಗೆ ಆಚ್ಛಾದನ ಅಂತಂದರೆ ಸಮುದ್ರವೇ ಆಚ್ಛಾದನ, ವಸ್ತ್ರ. ಅಂತಹ ಸಮುದ್ರವನ್ನು ನಾನು ಸರಿಸ್ತಾ ಇದ್ದೇನೆ ಅಂತ ಹೇಳಿ ಅವಳ ಕಿವಿಯ ಸ್ಥಾನದಲ್ಲಿ ಹೇಳಿ ತನ್ನ ಪರುಶುವಿನಿಂದ ಆ ಸಮುದ್ರ ರೂಪದ ವಸ್ತ್ರವನ್ನು ಸರಿಸಿದನಂತೆ. ಆ ಸರಿಸಿದಾಗ ಏನು ಭೂಪ್ರದೇಶ ಸಿಕ್ತೋ, ನೀರೆಲ್ಲ ಹಿಂದೆ ಹೋಯಿತದು. ಆ ನೀರು ಹಿಂದೆ ಹೋಯಿತು. ಆಗ ಅಲ್ಲಿ ಒಂದು ಭೂಪ್ರದೇಶ ಮರಳು ಸಿಕ್ತು. ಆ ಭೂಪ್ರದೇಶವೇ ಇವತ್ತು ಪರಶುರಾಮ ಕ್ಷೇತ್ರ ಅಂತ ಹೇಳಿ ಗೋಕರ್ಣದಿಂದ ಆರಂಭ ಮಾಡಿಕೊಂಡು ಈ ಕರಾವಳಿಯ ಪ್ರಾಂತ, ಕೇರಳ ಪ್ರಾಂತದವರೆಗೂ ಕೂಡ ಅಲ್ಲಿ ಏನಾಗುತ್ತೆ, ಇದಿಷ್ಟು ಕೂಡ ಅವರು ಸರಿಸಿದ್ದರಿಂದ ಪರಶುರಾಮ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿತು. ಈ ಪರಶುರಾಮ ಕ್ಷೇತ್ರ ಪುರಾಣಗಳಲ್ಲಿ ಹೇಳಿದಂತೆ ಬಹಳ ಸಿದ್ಧವಾದಂತಹ ಒಂದು ಕ್ಷೇತ್ರ ಅನ್ನೋದಕ್ಕಾಗಿಯೇ ಮುಖ್ಯಪ್ರಾಣದೇವರು ಈ ಕ್ಷೇತ್ರದಲ್ಲಿ ತನ್ನ ತಂದೆ ತಾಯಿಗಳು ಎಲ್ಲಿ ಇದ್ದಾರೋ ಆ ಕ್ಷೇತ್ರದಲ್ಲಿ ತಾನು ಅವತಾರ ಮಾಡಬೇಕು ಅಂಥೇಳಿ ಉತ್ಸುಕ, ಅಷ್ಟು ಉತ್ಸಾಹದಿಂದ ಸತ್ಯಲೋಕೇಶ್ವರ ಪ್ರಾಣ ಈ ಒಂದು ಪಾಜಕ ಕ್ಷೇತ್ರದಲ್ಲಿ ಅವರು ಅವತಾರವನ್ನು ಅಲ್ಲಿ ಮಾಡಿರ್ತಕ್ಕಂಥವರಾದರು. ಆದ್ದರಿಂದ ಇಂತಹ ಪವಿತ್ರತಮವಾದ ಈ ಪುಣ್ಯ ಭೂಮಿಯನ್ನು, ಪರಶುರಾಮ ಕ್ಷೇತ್ರವನ್ನು ಯಾರು ತಾನೇ ಸೇವೆ ಮಾಡದೇ ಇರ್ತಾರೆ? ಕೋನ ಸೇವೇತ ಕೋವಿದ. ಪ್ರತಿಯೊಬ್ಬರೂ ಜ್ಞಾನಿಯಾದವನು, ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡವನು ಪ್ರತಿಯೊಬ್ಬರೂ ಈ ಕ್ಷೇತ್ರದ ಸೇವೆಯನ್ನು, ಅರ್ಥಾತ್ ಸೇವಾ ಅಂತಂದರೆ ಅಲ್ಲಿ ಪೂಜಾ, ಪಾರಾಯಣ, ಪಾಠ, ಪ್ರವಚನ, ದಾನ ಇತ್ಯಾದಿಗಳು ಏನೆಲ್ಲ ಇದೆ ಅವೆಲ್ಲವೂ ಕೂಡ ಸೇವೆಯೇ. ಅವೆಲ್ಲವೂ ಕೂಡ ಆ ಎಲ್ಲ ತರಹದ ಸೇವೆಯನ್ನು ಮಾಡದೇ ಇರಲಿಕ್ಕಿಲ್ಲ. ಅಂತಹ ಒಂದು ವಿಶಿಷ್ಟವಾದ ಸೇವೆಯನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ನಾವು ನೀವುಗಳೆಲ್ಲರೂ ಕೂಡ ಈ ಪುಣ್ಯತಮವಾದ ಕ್ಷೇತ್ರದಲ್ಲಿ ಸೇರಿಕೊಂಡಿದ್ದೇವೆ. ಮೇಲ್ಭಾಗದಲ್ಲಿ ಕುಂಜಾರಗಿರಿ ಅಂತಹ ಪರಶುರಾಮ ದೇವರಿಂದ ನಿರ್ಮಿತವಾದಂತಹ 4 ವೇದಗಳ ಸ್ವರೂಪದಲ್ಲಿ ಇರುವಂತಹ 4 ತೀರ್ಥಗಳು ಈ ಪಾಜಕ ಕ್ಷೇತ್ರವನ್ನು ಆವರಿಸಿಕೊಂಡಿರತಕ್ಕಂಥದ್ದು. ಪರಶ್ವದ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ. ಪರಶುತೀರ್ಥ, ಧನುತೀರ್ಥ, ಬಾಣತೀರ್ಥ, ಗದಾತೀರ್ಥ ಅಂತ ಹೇಳಿ 4 ಪವಿತ್ರವಾದ ತೀರ್ಥಗಳು. 4 ತೀರ್ಥಗಳಲ್ಲಿ 4 ವೇದಗಳ ಸನ್ನಿಧಾನ. ಅಂತಹ 4 ವೇದಗಳ ಸನ್ನಿಧಾನವನ್ನು ಹಿಡಿದಿಟ್ಟಿರ್ತಕ್ಕಂಥದ್ದು ವಾಸುದೇವ ತೀರ್ಥ ಅಂತ ಹೇಳಿ. ಕಾರಣ ಕಥೆಯನ್ನೆಲ್ಲ ಈಗ ಮೊನ್ನೆ ಮಧ್ವನವಮಿ ನಿಮಿತ್ತಕವಾಗಿ ಕೇಳಿರ್ತೀವಿ. ಆ ಒಂದು ನಿಮಿತ್ತದಿಂದ ಆಚಾರ್ಯರ ತಂದೆಯರು ನಿತ್ಯದಲ್ಲಿ 4 ತೀರ್ಥಗಳ ಸ್ನಾನವನ್ನು ಮಾಡತಕ್ಕಂತಹ ಪದ್ಧತಿಯನ್ನು ಇಟ್ಟುಕೊಂಡವರು. ಅಂತಹ ಯಾವ ಸಂದರ್ಭದಲ್ಲಿ ಅಲ್ಲಿಯಾದರೂ ಕೂಡ ಆ ಪವಿತ್ರತಮವಾದಂತಹ ಏನು ತೀರ್ಥ ಇದೆ, ಅಂತಹ ಪವಿತ್ರತಮವಾದಂತಹ ಯಾವ ತೀರ್ಥದಲ್ಲಿ ತನ್ನ ತಂದೆ ಪ್ರತಿನಿತ್ಯದಲ್ಲಿಯೂ ಕೂಡ ಸ್ನಾನಾದಿಗಳನ್ನು ಮಾಡ್ತಾ ಇದ್ದರು. ಅದು ತಪ್ಪಬಾರದು ಅಂತನ್ನುವ ಕಾರಣಕ್ಕಾಗಿ 4 ತೀರ್ಥಗಳನ್ನು ಅಪಕರ್ಷಣವನ್ನು ಮಾಡಿ ಈ ವಾಸುದೇವ ತೀರ್ಥದಲ್ಲಿ ಸನ್ನಿಧಾನವನ್ನು ಆ ಸಂದರ್ಭದಲ್ಲೇ ಆಚಾರ್ಯರು ತಂದಿಡ್ತಾರೆ. ಅಂತಂದರೆ ಈ ಪಾಜಕ ಕ್ಷೇತ್ರ ವಾಸುದೇವ ತೀರ್ಥ ಇಲ್ಲಿ ಸ್ನಾನವನ್ನು ಮಾಡಿದರೆ 4 ವೇದಗಳಲ್ಲಿ ಅವಗಾಹನವನ್ನು ಮಾಡಿರ್ತಕ್ಕಂತಹ ಒಂದು ಪುಣ್ಯ ವಾಸುದೇವ ತೀರ್ಥದ ಒಂದು ಸ್ನಾನದಿಂದಾಗಿ ಅಲ್ಲಿ ಬರುವಂಥದ್ದಾಗುತ್ತೆ. 4 ತೀರ್ಥಗಳ ಸ್ನಾನವನ್ನು ಮಾಡಲಿಕ್ಕಾಗಲಿಲ್ಲಲ್ಲ ಅಂತಕ್ಕಂತಹ ವ್ಯಥೆ ಬೇಡ. ಈ ರೀತಿಯಾಗಿ ಅದೆಲ್ಲವೂ ಕೂಡ ಈ ವಾಸುದೇವ ತೀರ್ಥದಲ್ಲಿಯೇ ಪ್ರಥಮವಾಗಿ ಅಲ್ಲಿ ಸನ್ನಿಹಿತವಾದಿದೆ ಅಂತನ್ನುವುದನ್ನು ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡುತ್ತಾ ಇಂತಹ ಪವಿತ್ರವಾದಂತಹ ಪಾಜಕ ಕ್ಷೇತ್ರದಲ್ಲಿ ಆಚಾರ್ಯರ ಒಂದು ದಿವ್ಯವಾದಂತಹ ಸನ್ನಿಧಾನ, ಬಾಲ ಅವಸ್ಥೆಯಲ್ಲಿ ಅವರ ಪೂರ್ವಿಕರು ಎಲ್ಲ ಮುಟ್ಟಿ ಪೂಜೆ ಮಾಡಿದ, ಶ್ರೀಮದಾಚಾರ್ಯರು ಮುಟ್ಟಿ ಪೂಜೆ ಮಾಡಿದಂತಹ ಒಂದು ದಿವ್ಯವಾದ ಸನ್ನಿಧಾನ, ಅನಂತ ಪದ್ಮನಾಭ, ಅನಂತೇಶ್ವರ. ಹಾಗೆಯೇ ತಾಯಿಯ ಕೂಗಿಗೆ ಓಗೊಟ್ಟು ತನ್ನ ಸನ್ನಿಧಾನವನ್ನು ಕುಂಜಾರಗಿರಿ ಬೆಟ್ಟದಿಂದ ಈ ಪಾಜಕ ಕ್ಷೇತ್ರದಲ್ಲಿ ಪಾದರೂಪದಿಂದ ಹೆಜ್ಜೆಯನ್ನು ಇಟ್ಟಂತಹ ಆಚಾರ್ಯರ ದಿವ್ಯವಾದಂತಹ ಚರಣಕಮಲಗಳ ಒಂದು ದಿವ್ಯವಾಗಿರತಕ್ಕಂತಹ ಸನ್ನಿಧಾನ. ಅಂತಹ ಸನ್ನಿಧಾನದಲ್ಲಿ ಕುಳಿತುಕೊಂಡು ಒಂದೆರಡು ಮಾತುಗಳನ್ನು ಕೇಳುತ್ತೇವೆ ಅಂತಂದರೆ ಅದೀಷ್ಟನ್ನು ಆಚಾರ್ಯರ ಮುಂದೆ ಒಪ್ಪಿಸ್ತಾ ಇದ್ದೇವೆ ಅಂತನ್ನುವಂತಹ ಅನುಸಂಧಾನ. ಯಾಕೆ ಅಂದರೆ ಆಚಾರ್ಯರ ಜ್ಞಾನದ ಮುಂದೆ, ಆಚಾರ್ಯರ ಕಾರುಣ್ಯದ ಮುಂದೆ
ನಮ್ಮ ಜ್ಞಾನ ಬಹಳ ಅಲ್ಪವಾಗಿರತಕ್ಕಂಥದ್ದು. ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ, ಸಕಲ ಜೀವ ಜಂತುಗಳಲ್ಲಿ ನಿಂತುಕೊಂಡು ಅವರು ಪ್ರೇರಣೆ ಮಾಡಿದರೆ ನಮಗೆ 2 ಅಕ್ಷರ, ಇಲ್ಲ ಅಂತಂದರೆ ಏನೂ ಇಲ್ಲ. ಹೀಗಿರುವಂತಹ ಯಾವ ಸಂದರ್ಭದಲ್ಲಿ ಅಂತಹ ಆಚಾರ್ಯರ ಸನ್ನಿಧಾನದಲ್ಲಿ ಅವರು ಕೊಟ್ಟ ಜ್ಞಾನದಿಂದ ಅವರಲ್ಲಿ 2 ತೊದಲು ನುಡಿಗಳನ್ನು ಆಡತಕ್ಕಂಥದ್ದು. ಆ ಅರ್ಥದಲ್ಲಿ ಅನುಸಂಧಾನವನ್ನು ಮಾಡಿ ಅಂತಹ ಆಚಾರ್ಯರ ದಿವ್ಯವಾದ ಚರಣಾರವಿಂದಗಳ ಒಂದು ಸನ್ನಿಧಾನದಲ್ಲಿ ಮಹಾತಾಯಿ ದುರ್ಗೆಯ ಒಂದು ಸ್ಮರಣೆ. ದುರ್ಗೆ ಅಂಥೇಳಿ ಅವಳನ್ನು ಯಾಕೆ ಕರೀತಾರೆ ಅಂತಂದರೆ ದುಷ್ಪ್ರಾಪ್ಯತ್ವಾತ್ ದುರ್ಜ್ಞೇಯತ್ವಾತ್ ಸಾ ದುರ್ಗಾ ಇತಿ ಸ್ಮೃತಃ ಅಂತ ಹೇಳಿ. ದುಷ್ಟ ಜನರನ್ನು ದಮನ ಮಾಡುತ್ತಾಳೆ, ಆದ್ದರಿಂದಾಗಿ ಅವಳು ದುರ್ಗೆ. ಯಾವುದು ಹೊಂದಲು ಅಶಕ್ಯವಾಗಿದೆ ಅದನ್ನು ಹೊಂದುವಂತೆ ಮಾಡುತ್ತಾಳೆ ಅನ್ನೋದಕ್ಕಾಗಿ ಅವಳು ದುರ್ಗೆ ಅಂತ ಹೆಸರವಳಿಗೆ. ದುರ್ಜ್ಞೇಯತ್ವಾತ್, ಯಾವುದು ನಮ್ಮ ಬುದ್ಧಿಗೆ ಗೋಚರವೇ ಆಗುವುದಿಲ್ಲ ಅಂಥದ್ದನ್ನು ಅವಳ ಕಾರುಣ್ಯದಿಂದ ನಮಗೆ ತೋಚುವಂತೆ ಮಾಡುತ್ತಾಳೆ. ನಮ್ಮಲ್ಲಿರುವ ತಮೋಗುಣ, ಅಜ್ಞಾನ ಇದನ್ನು ನಾಶ ಮಾಡುತ್ತಾಳೆ ಅನ್ನೋದಕ್ಕಾಗಿ ಅವಳಿಗೆ ದುರ್ಗಾ ಎನ್ನುವಂತಹ ಯಾವ ಹೆಸರು ಅತ್ಯಂತ ಸಾರ್ಥಕ್ಯವನ್ನು ಅದು ಮತ್ತೆ ಪಡೆದುಕೊಳ್ಳುವಂಥದ್ದಾಗತ್ತೆ. ಅಂತಹ ಶ್ರೇಷ್ಠವಾದಂತಹ ದುರ್ಗಾ ಮಾತೆ ಯಾವ ಕಂಸನ ಕೈಯಿಂದ ಜಾರಿ ಬಂದು ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಂತಿದ್ದಾಳಂತೆ ಒಂದು ರೂಪದಿಂದ. ಏನು ಪರಮಾತ್ಮ ಅಷ್ಟಮ ಗರ್ಭ ಸಂಭೂತನಾಗಿ ಬಂದ, ಆಗ 8ನೇ ಗರ್ಭ ಯಶೋದೆಯ ಮಡಿಲಿನಿಂದ ಬಂದು ಆ ದುರ್ಗೆ ತಂಗಿಯಾಗಿ ಹರಿಸ್ವಸ ನನ್ವ ಚಿರಾದ ಸದ್ಭಿದೆ, ಪರಮಾತ್ಮನ ಅಣತೆಯಂತೆ ದುರ್ಗೆ ಪರಮಾತ್ಮನಿಗೆ ಭಗಿನಿಯಾಗಿ ತಂಗಿಯಾಗಿ ತಾನು ಅವತಾರವನ್ನು ಮಾಡಿ ಕಂಸನ ಕೈ ಸೇರಿ ನಿನ್ನನ್ನು ಕೊಲ್ಲುವ ಮಾರಕ ಇನ್ನೊಂದು ಕಡೆಯಲ್ಲಿ ಬೆಳೀತಾ ಇದೆ ಅಂತನ್ನುವ ಸೂಚನೆಯನ್ನು ಕೊಟ್ಟು ತಾನು ಕಂಸನ ಕೈಯಿಂದ ಹಾರಿ ಹೋದ ದುರ್ಗೆ ಎಲ್ಲಿ ನಿಂತಲು ಅಂತಂದರೆ ಈ ಪಾಜಕ ಕ್ಷೇತ್ರದಲ್ಲಿ ಬಂದು ನಿಂತಲಂತೆ. ಆದ್ದರಿಂದ ಅಂತಹ ಶ್ರೇಷ್ಠಳಾಗಿರತಕ್ಕಂತಹ ದುರ್ಗೆಯ ಒಂದು ಪವಿತ್ರವಾದಂತಹ ಒಂದು ಸನ್ನಿಧಾನ ಈ ಪಾಜಕ ಕ್ಷೇತ್ರ. ಇಂತಹ ಪಾಜಕ ಕ್ಷೇತ್ರದಲ್ಲಿ ಕಾಯ ವಾಚ ಮನಸ ಇಂದ್ರಿಯ ಇರುವ ಎನ್ನುವಂತಹ ಭಾಗವತದ ಉಕ್ತಿಯಂತೆ ತ್ರಿಕರಣಗಳಿಂದ ಮಾಡಲ್ಪಡುವಂತಹ ಪ್ರತಿಕರ್ಮಗಳನ್ನೂ ಭಗವಂತನಿಗೆ ಅರ್ಪಣೆಯನ್ನು ಮಾಡಲೇಬೇಕಂತ. ಯಾಕೆ? ಆ ಸಮರ್ಪಣೆ ಅಂತಕ್ಕಂಥದ್ದೇನಿದೆ ಅತ್ಯಂತ ಮಹತ್ವವಾದದ್ದು. ನಾವು ಏನೇ ಕರ್ಮಗಳನ್ನು ಮಾಡಲಿ ಆ ಪ್ರತಿಯೊಂದು ಹಂತದಲ್ಲಿ ಆದೌ ಅಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ, ಕರ್ಮಾದೌ ಕರ್ಮ ಮಧ್ಯೆ ತದುಪರಿ ನಿಹತೌ ತತ್ಪರಂ ಸಂಸ್ಮರಂತಹ. ವಾದಿರಾಜರು ಅನ್ಹಿಕ ಪದ್ಧತಿಯಲ್ಲಿ ಹೇಳುವಾಗ ಕರ್ಮಾದೌ ಒಂದು ಕರ್ಮವನ್ನು ಮಾಡಲಿಕ್ಕೆ ಹೊರಡುತ್ತೇವೆ ಆದಿಯಲ್ಲಿ, ಕರ್ಮ ಮಧ್ಯೆ ಕರ್ಮದ ಮಧ್ಯಭಾಗದಲ್ಲಿ, ತದುಪರಿ ನಿಹತೌ ಆ ಕರ್ಮದ ಅಂತ್ಯಭಾಗದಲ್ಲಿ ಭಗವಂತ ಈ ಕರ್ಮವನ್ನು ಮಾಡುವುದಕ್ಕೆ ಪ್ರೇರಣೆ ಮಾಡಿದವನು, ಹೀಗಾಗಿ ಈ ಕರ್ಮ ಅವನಿಗೆ ಸಮರ್ಪಣೆ. ಕರ್ಮ ನಡೀತಾ ಇದೆ, ದೇವರ ಅನುಗ್ರಹದಿಂದ ಏನೂ ತೊಂದರೆ ಇಲ್ಲದೆ ಕರ್ಮ ಆಗುತ್ತಾ ಇದೆ ಅನ್ನೋದಕ್ಕಾಗಿ ಕರ್ಮದ ಮಧ್ಯದಲ್ಲಿ ಭಗವಂತನಿಗೆ ಆ ಕರ್ಮ ಸಮರ್ಪಣೆ. ನಮ್ಮ ಮನಸ್ಸಿನಂತೆ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಕರ್ಮ ಎಲ್ಲ ಪರಿಪೂರ್ಣ ಆಯಿತು, ಇದನ್ನೂ ಒಳಗಿದ್ದು ದೇವರ ಅನುಗ್ರಹ ಮಾಡಿದ್ದು ಅಂತ ಹೇಳಿ ತ್ರಿಕರಣಗಳಿಂದ ನಾವು ಏನೇ ಕರ್ಮಗಳನ್ನು ಮಾಡಿದಾಗಲೂ ಕೂಡ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಾದರೆ ಆ ಕರ್ಮದ ಜ್ಞಾನ ಅತ್ಯಂತ ಅವಶ್ಯಕ. ಯಾಕೆ ಅಂತಂದರೆ ಕರ್ಮಣ ಜ್ಞಾನ ಮಾತನೋತಿ, ಕರ್ಮದಿಂದಾಗಿ ಜ್ಞಾನವನ್ನು ಹೊಂದುತ್ತಾನಂತೆ. ಆಮೇಲೆ ಜ್ಞಾನೇನೈವ ಅಮೃತೀ ಭವತಿ, ಜ್ಞಾನದಿಂದಾಗಿ ಅಮೃತತ್ವ ಅಂದರೆ ಮೋಕ್ಷ ಅನ್ನೋದು ಪ್ರಾಪ್ತವಾದದ್ದಾಗತ್ತೆ. ಈ ರೀತಿಯಾಗಿರೋಣದ್ರಿಂದ ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗಲೂ ಕೂಡ ಆ ಕರ್ಮದ ತಿಳುವಳಿಕೆ, ಕರ್ಮದ ಮಂತ್ರಾರ್ಥಗಳ ಒಂದು ವಿವೇಚನೆ ಇದು ಅತ್ಯಂತ ಅವಶ್ಯಕವಾದದ್ದು. ಅಂತಹ ಚೌಲ ಮತ್ತು ಯಾವ ಉಪನಯನ ಸಂಸ್ಕಾರ, ಅನುಪ್ರವಚನೀಯ, ಮೇಧಾಜನನ ಇತ್ಯಾದಿ ಕರ್ಮಗಳನ್ನು ಏನು ಮಾಡುವುದಕ್ಕಾಗಿ ಈ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದೇವೆ, ತನ್ನಿಮಿತ್ತಕವಾಗಿ ಜ್ಞಾನಯಜ್ಞವನ್ನು ಮಾಡುತ್ತಾ ಇದ್ದೇವೆ, ಇದೆಲ್ಲವನ್ನು ಒಳಗಿದ್ದು ಮುಖ್ಯ ಪ್ರಾಣದೇವರು ಅಂತಃಪ್ರೇರಕರಾಗಿ ಮಾಡಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಅನುಸಂಧಾನ. ಆ ಅನುಸಂಧಾನದೊಟ್ಟಿಗೆ ಮುಖ್ಯವಾದಂತಹ ಚಿಂತನೆ, ಆ ಮಂತ್ರಾರ್ಥಗಳ ಒಂದು ವಿಶ್ಲೇಷಣೆ, ಹಾಗೆಯೇ ಆ ಕರ್ಮದ ಔಚಿತ್ಯ ಇತ್ಯಾದಿಗಳನ್ನು ವಿಸ್ತಾರವಾಗಿ ನಾಳೆಯ ದಿವಸ ಅದನ್ನು ತಿಳಿತಾ ಈ ಮಧ್ವಗುರುಗಳ ಸನ್ನಿಧಾನದಲ್ಲಿ ಅವರ ಪೀಠದಲ್ಲಿ ವಿರಾಜಮಾನರಾದ ಮತ್ತೊಬ್ಬ ಮಹನೀಯರ ಒಂದು ಆರಾಧನಾ ಮಹೋತ್ಸವ ಇವತ್ತು.
ಅದರಲ್ಲೂ ವಿಶೇಷವಾಗಿ ಮದ್ರಾಸ್ ನಗರದವರಿಗೂ ಇವತ್ತಿನ ಆರಾಧಕರಾದ ಸ್ವಾಮಿಗಳಿಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆ ಅಂತ ಹೇಳಂತಂದರೆ, ಅದ್ಯಾಪಿ ಇವತ್ತಿಗೂ ಒಂದು ಪ್ರತೀತಿ ಏನು ಅಂತಂದರೆ, ಮಾಘಸ್ನಾನವನ್ನು ರಾಜಮಹೇಂದ್ರಿಯಲ್ಲಿ ಮಾಡಿ ಮಧ್ಯಾಹ್ನದಲ್ಲಿ ಹಸ್ತೋದಕವನ್ನು ಮದ್ರಾಸ್ ನಗರದಲ್ಲಿ ಸ್ವೀಕಾರ ಮಾಡುತ್ತಾರೆ ಸತ್ಯಜ್ಞಾನ ತೀರ್ಥರು ಅನ್ನುವ ಪ್ರತೀತಿ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಅಂತಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನಾ ಮಹೋತ್ಸವ ಇವತ್ತು. ಪೀಠವನ್ನು ಆಳಿದ್ದು ಬಹಳ ಕೆಲವು ದಿವಸಗಳಾದರೂ ಕೂಡ ಘನವಾದ ವೈರಾಗ್ಯ ಸತ್ಯಜ್ಞಾನ ತೀರ್ಥರದು. ಎಷ್ಟರ ಮಟ್ಟಿಗೆ ಅವರ ವೈರಾಗ್ಯ ಅಂತ ಹೇಳಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೃಚ್ಛ್ರಾದಿ ವ್ರತಗಳನ್ನು ಮಾಡಿ ಗೋವಿಗೆ ನವಣಕ್ಕಿಯನ್ನು ತಿನ್ನಿಸ್ಬೇಕಂತೆ. ಆಮೇಲೆ ಅದು ತಿಂದಾದ ನಂತರದಲ್ಲಿ ಏನು ಗೋಮಯದಲ್ಲಿ ಆ ನವಣಕ್ಕಿಯ ಬೀಜಗಳು ಬೀಳುತ್ತದೆ, ಆ ಗೋಮಯವನ್ನು ಸರಿಸಿ ಅದನ್ನು ತೊಳೆದು ಅದರಲ್ಲಿ ಏನು ನವಣಕ್ಕಿ ಬರ್ತದೆ ಅದನ್ನು ಬೇಯಿಸಿ ಎಷ್ಟು ಬರ್ತದೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ ಸನ್ಯಸ್ತ ಜೀವನವನ್ನು ಮಾಡಿದ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಮತ್ತು ಅಷ್ಟೇ ಅಲ್ಲ, ಮಹಾ ಅಪರೋಕ್ಷ ಜ್ಞಾನಿಗಳು ಸತ್ಯಜ್ಞಾನ ತೀರ್ಥರು. ಕಾರಣ ಏನು ಅಂತಂದರೆ, ಮದ್ರಾಸ್ ನಗರದಲ್ಲಿಯೇ ನಡೆದಿರತಕ್ಕಂತಹ ಘಟನೆ ಅವರ ಜೀವಿತಾವಧಿಯಲ್ಲಿ. ಸಂಚಾರ ಕ್ರಮೇಣ ಆ ನಗರಕ್ಕೆ ಬಂದಾಗ ಅಲ್ಲಿ ಒಬ್ಬ ಗೃಹಸ್ಥರ ಮನೆಯಲ್ಲಿ ರಾಮದೇವರ ಪೂಜಾ, ನಿತ್ಯದಲ್ಲಿ ಕೂರ್ಮಶಾಲಿ ಗ್ರಾಮಕ್ಕೆ ಕ್ಷೀರಾಭಿಷೇಕ ಆಗಬೇಕು. ಆ ಸಂದರ್ಭದಲ್ಲಿ ಆ ಅಭಿಷೇಕಕ್ಕಾಗಿ ಕ್ಷೀರವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಯಜಮಾನರು ಕ್ಷೀರವನ್ನು ತಂದು ಕೊಡುತ್ತಾರೆ. ಸ್ವಾಮಿಗಳು ಆವತ್ತಿನ ದಿವಸ ಕ್ಷೀರಾಭಿಷೇಕವನ್ನು ಮಾಡುವುದಿಲ್ಲ, ಎಳನೀರಿನಿಂದ ಅಭಿಷೇಕ ಮಾಡುತ್ತಾರೆ. ಯಾಕೆ ಅಂತ ಹೇಳಿ ಕೇಳಿದಾಗ ಈ ಹಾಲು ಉಚ್ಚಿಷ್ಟವಾಗಿದೆ ಅಂತನ್ನುವುದನ್ನು ಹೇಳುತ್ತಾರೆ. ಹಾಗೆ ಯಜಮಾನಂತಾನೆ, ಇಲ್ಲ, ರಾಮದೇವರ ಪೂಜೆಗಾಗಿ ನೈವೇದ್ಯಕ್ಕಾಗಿ ಕೂರ್ಮಶಾಲಿ ಗ್ರಾಮದ ಅಭಿಷೇಕಕ್ಕಾಗಿ ನಾನೇ ಇದನ್ನು ಆಕಳ ಹಾಲನ್ನು ಹಿಂಡಿಸಿಕೊಂಡು ಬಂದು ಇಟ್ಟಿದ್ದೇನೆ, ಯಾರೂ ತೆಗೆದುಕೊಂಡಿಲ್ಲ ಅಂತ ಹೇಳಿದಾಗ ಸತ್ಯಜ್ಞಾನರು ನಸುನಕ್ಕರಂತೆ. ಆಮೇಲೆ ಯಜಮಾನ ಮನೆಯವರನ್ನೆಲ್ಲ ವಿಚಾರ ಮಾಡುತ್ತಾನೆ, ಈ ರೀತಿಯಾಗಿ ಆಯಿತು ಇವತ್ತು ಏನು ಅಂತ ಹೇಳಿ ರೀತಿಯಾಗಿ ಕೇಳಿದಾಗ ಹೆಂಡತಿ ಆವಾಗ ಹೇಳ್ತಾಳೆ, ಮನೆಯಲ್ಲಿ ಪುಟ್ಟದಾದಂತಹ ಕೂಸು ತುಂಬ ಹಠ ಮಾಡ್ತಾ ಇತ್ತು, ಅದಕ್ಕೆ ಪಾತ್ರಭೇದ ಮಾಡಿ ಸ್ವಲ್ಪ ಹಾಲನ್ನು ಅದರೊಳಗಿಂದ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರಂತೆ. ನೋಡಿದರೆ ಸ್ವಾಮಿಗಳು ಬೆಳಗಿನ ಜಾವ ಪಾದಪೂಜೆಗೆ ಹೋಗಿದ್ದಾರೆ, ಯಜಮಾನ ಹಾಲು ತೆಗೆದುಕೊಂಡು ಬಂದಿದ್ದೂ ಗೊತ್ತಿಲ್ಲ, ಹೆಂಡತಿ ಕುಡಿಸಿದ್ದೂ ಗೊತ್ತಿಲ್ಲ, ಏನೂ ಇಲ್ಲ. ಪಾದಪೂಜೆಯನ್ನು ಮುಗಿಸಿಕೊಂಡು ಇವರು ಡೈರೆಕ್ಟ್ ಬಂದಿದ್ದೇ ದೇವರ ಪೂಜೆಗಾಗಿ, ಸ್ನಾನಕ್ಕೆ ಹೋಗಿದ್ದಾರೆ, ಯಾವುದೂ ಇವರಿಗೆ ಗೊತ್ತಿಲ್ಲ. ಆದರೆ ಅಭಿಷೇಕ ಕಾಲದಲ್ಲಿ ಹಾಲನ್ನು ತಂದಿಟ್ಟರೆ ಹೇಳುತ್ತಾರೆ, ಈ ಹಾಲು ಉಚ್ಚಿಷ್ಟವಾಗಿದೆ ಅಂತ ಹೇಳಿ. ಇದು ಸತ್ಯಜ್ಞಾನ ತೀರ್ಥರ ಒಂದು ಅಪರೋಕ್ಷ ಜ್ಞಾನಕ್ಕೆ ಎಂತಹ ಮಹಾನುಭಾವರು, ಅವರ ದಿವ್ಯವಾದ ತಪಸ್ಸು ಸಾಮರ್ಥ್ಯ ಅದನ್ನು ನಮಗೆ ತಿಳಿಸಿಕೊಡುತ್ತದೆ. ಯಲಗೂರಿನ ಮುಖ್ಯ ಪ್ರಾಣದೇವರನ್ನು ಉಡುಪಿಗೆ ಕರೆದುಕೊಂಡು ಬಂದಂತಹ ಮಹಾನುಭಾವರವರು. ಸತ್ಯಜ್ಞಾನರಿಗೂ ಉಡುಪಿ ಕ್ಷೇತ್ರಕ್ಕೂ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಂಬಂಧ ಅವರ ಕಾಲದಿಂದಲೇ ಪ್ರಾರಂಭವಾಗಿದ್ದು, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ರಥಬೀದಿಯಲ್ಲಿ ಕೃಷ್ಣನ ರಥ ಬಂದಂತಹ ಸಂದರ್ಭದಲ್ಲಿ ಉತ್ತರಾದಿ ಮಠದ ಪ್ರಾಂಗಣದ ಮುಂದೆ ರಥ ನಿಂತಾಗ ಅಲ್ಲಿ ಮಂಗಳಾರತಿಯನ್ನು ಮಾಡಿಕೊಂಡು ಮುಂದೆ ರಥ ಹೋಗ್ತಕ್ಕಂತಹ ಒಂದು ಪದ್ಧತಿ ಅದ್ಯಾಪಿ ಇವತ್ತಿಗೂ ಕೂಡ ನಾವು ನೋಡ್ತಕ್ಕಂಥವರಾಗ್ತೇವೆ. ಕಾರಣ ಏನು ಅಂತಂದರೆ, ಆ ಪ್ರಸಂಗದಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ಯಾರೋ ಸನ್ಯಾಸಿಗಳು ಬಂದಿರ್ತಾರೆ, ಏನು ಹೆಚ್ಚು ಅಂತ ಹೇಳಿ ರೀತಿಯಾಗಿ ಅವರಿಗೆ ಸ್ವಲ್ಪ ಅಗೌರವ ಅಲ್ಲಿ ಆದಾಗ, ಆ ಸಂದರ್ಭದಲ್ಲಿ ಕೃಷ್ಣದೇವರು ಬ್ರಹ್ಮರಥದಲ್ಲಿ ಕುಳಿತುಕೊಂಡು ಬರ್ತಾ ಇದ್ದಾರೆ. ಮಠದ ಪ್ರಾಂಗಣದ ಮುಂದೆ ಸತ್ಯಜ್ಞಾನ ತೀರ್ಥರು ರಾಮದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಒಳಗಡೆ ಕೂತಿರ್ತಕ್ಕಂತಹ ಪ್ರಸಂಗ. ಸರಿಯಾದ ಗೌರವ ಆದರ ಮರ್ಯಾದೆಗಳು ಇವರಿಗಾಗಲಿಲ್ಲ. ದೇವರ ಇಚ್ಛೆ ಅಂತ ಹೇಳಿ ತಿಳಿದುಕೊಂಡು ತಮ್ಮ ಆನ್ಹೀಕದಲ್ಲಿ ತಾವು ರಥರಾಗಿರತಕ್ಕಂತಹ ಪ್ರಸಂಗ. ಬ್ರಹ್ಮರಥ ಕೃಷ್ಣದೇವರು ಕುಳಿತುಕೊಂಡು ಮಠದ ಪ್ರಾಂಗಣದ ಮುಂದೆ ಬಂದಾಗ ಸಾವಿರಾರು ಜನ ಎಳೆದರೂ ಕೂಡ ರಥದ ಗಾಲಿ ಮುಂದೆ ಸರಿಲಿಲ್ಲಂತ, ನಿಂತು ಬಿಡ್ತು. ಯಾಕೆ, ಏನಾಗಿದೆ ಅಂತ ಕೇಳಿದಾಗ ಆಗ ಪರ್ಯಾಯ ಪೀಠಾಧೀಶರಿಗೆ ಸೂಚನೆಯಾಗುತ್ತೆ, ಇಲ್ಲ, ಒಳಗಡೆ ಸತ್ಯಜ್ಞಾನ ತೀರ್ಥರಂತಹ ಮಹಾನುಭಾವರು ಕೂತಿದ್ದಾರೆ, ರಾಮದೇವರಿಗೆ ಸೂಕ್ತವಾದಂತಹ ಮರ್ಯಾದೆಯನ್ನು ನಾವು ಜೋಡುಗಟ್ಟೆಯಿಂದ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಬರತಕ್ಕಂತಹ ಒಂದು ಪದ್ಧತಿ ಮೊದಲಿನಿಂದಲೂ ಮಠಕ್ಕೆ ಇರತಕ್ಕಂಥದ್ದು, ಸತ್ಯಸಂಧರ ಕಾಲದಿಂದಲೂ ಕೂಡ. ಇದು ನಮ್ಮಿಂದ ಅಪಚಾರವಾಗಿದೆ ಅಂತ ತಿಳಿದು ಆ ಸಂದರ್ಭದಲ್ಲಿ ಹೋಗಿ ಸತ್ಯಜ್ಞಾನರಿಗೆ ಮತ್ತೆ ಆಮಂತ್ರಣವನ್ನು ಕೊಟ್ಟು ತಾವು ಬರಬೇಕು ಅಂತ ಹೇಳಿದಾಗ
ಆ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥರು ಬಂದು ರಥಕ್ಕೆ ಕೃಷ್ಣದೇವರಿಗೆ ಮಂಗಳಾರತಿಯನ್ನು ಮಾಡಿದರೆ ಮತ್ತೆ ಅನಾಯಾಸೇನ ರಥದ ಗಾಲಿ ಮುಂದುವರಿತು ಅಂತನ್ನೋದನ್ನು ಉಡುಪಿ ಕ್ಷೇತ್ರದಲ್ಲಿ ನಾವು ಕೇಳುತ್ತೇವೆ. ಹೀಗೆ ಆ ಉಡುಪಿ ಕ್ಷೇತ್ರಕ್ಕೆ ಬರಬೇಕಾದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಯಲಗೂರು, ಬಿಜಾಪುರ ಪ್ರಾಂತದ ಬಳಿಯಲ್ಲಿ ಇರತಕ್ಕಂತಹ ಯಲಗೂರಿನ ಮುಖ್ಯ ಪ್ರಾಣ, ಏಳೂರಿಗೆ ಈಶಾ ಅಂತ ಹೇಳಿ ಆ ಯಲಗೂರು ಪ್ರಾಣದೇವರ ಸನ್ನಿಧಾನದಲ್ಲಿ ರಾಮದೇವರ ಪೂಜಾ ಕೈಂಕರ್ಯಾದಿಗಳನ್ನೆಲ್ಲವನ್ನು ನೆರವೇರಿಸ್ತಾರೆ. ನೆರವೇರಿಸಿ ಕೃಷ್ಣನ ದರ್ಶನಕ್ಕಾಗಿ ಹೊರಡ್ತಾ ಇದ್ದೇವೆ ಅಂತ ಹೇಳಿದಾಗ ಯಲಗೂರಿನ ಹನುಮಪ್ಪ ರಾಮದೇವರ ಪೆಟ್ಟಿಗೆ ಅರ್ಥಾತ್ ಸ್ವಾಮಿಗಳ ವಾಹನ ಮುಂದೆ ಹೋದಂತೆ ಗರ್ಭಗುಡಿಯಿಂದ ಗಾಳಿಯ ರೂಪದಿಂದ ಹನುಮಂತ ದೇವರು ಹಿಂಬಾಲಿಸಿದರಂತೆ. ಅರ್ಚಕನಿಗೆ ಆವತ್ತಿನ ದಿವಸ ಸೂಚನೆಯಾಗತ್ತೆ, ಇನ್ನು ಕೆಲವು ದಿವಸಗಳ ಕಾಲ ಅಲ್ಲಿ ಮಾತನಾಡುವ ಹನುಮಪ್ಪ ಅಂತಲೇ ಪ್ರಸಿದ್ಧಿ ಯಲಗೂರಪ್ಪನಿಗೆ. ಹೀಗಾಗಿ ಜನ ತನ್ನ ಎಲ್ಲ ವಿಧವಾದ ಅಭಿಷ್ಟಗಳನ್ನು ಆ ಮುಖ್ಯ ಪ್ರಾಣದೇವರನ್ನು ಕೇಳಿ ಪಡೆದುಕೊಳ್ಳುತ್ತಾರೆ. ಹೀಗಿರಬೇಕಾದರೆ ಆ ಪ್ರಾಣದೇವರು ಅರ್ಚಕರಿಗೆ ಸೂಚನೆ ಮಾಡುತ್ತಾನೆ, ನಾನು ಕೆಲವು ದಿನಗಳ ಕಾಲ ಇಲ್ಲಿ ಇರುವುದಿಲ್ಲ, ಉಡುಪಿ ಪ್ರಾಂತಕ್ಕೆ ಹೋಗ್ತಾ ಇದ್ದೇನೆ, ಭಕ್ತರು ಬಂದರೆ ಪ್ರಸಾದ ಕೇಳಲಿಕ್ಕೆ ಬರಬೇಡ ಅಂತ ಹೇಳು ಅಂತ ಹೇಳಿ ಈ ರೀತಿಯಾಗಿ ಪ್ರಾಣದೇವರು ಸೂಚನೆಯನ್ನು ಕೊಟ್ಟು ಗರ್ಭಾಗಾರದಿಂದ ಗಾಳಿ ಹೊರಗಡೆ ಹೋಯ್ತಂತೆ. ಉಡುಪಿ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ರಾಮದೇವರನ್ನು ಕೃಷ್ಣದೇವರನ್ನು ಚಂದ್ರಶಾಲೆಯಲ್ಲಿ ಪೂಜೆಯಾದಾಗ ಆ ಕೃಷ್ಣದೇವರನ್ನು ದರ್ಶನವನ್ನು ಮಾಡಿ ಮತ್ತೆ ರಾಮದೇವರ ಅಣತಿಯಂತೆ ಯಲಗೂರು ಮುಖ್ಯ ಪ್ರಾಣ ಯಲಗೂರು ಕ್ಷೇತ್ರಕ್ಕೆ ಹೋದಾಗ ಅರ್ಚಕರಿಗೆ ಸೂಚನೆ ಕೊಟ್ಟು ಒಳಗಡೆ ಹೋದನಂತೆ. ಯಾವ ಗಾಳಿ ಹೊರಗಡೆ ಹೋಗಿತ್ತೋ ಆ ಗಾಳಿಯ ರೂಪದಿಂದ ಮತ್ತೆ ಮುಖ್ಯ ಪ್ರಾಣದೇವರು ಪ್ರಾಣನ ಬಿಂಬದೊಳಗೆ ತಾವು ಸನ್ನಿಹಿತರಾಗಿ, ನಾನು ಮತ್ತೆ ಉಡುಪಿ ಪ್ರಾಂತದಿಂದ ಸಂಚಾರ ಮುಗಿಸಿಕೊಂಡು ಬಂದಿದ್ದೇನೆ, ನಾಳೆಯಿಂದ ಮತ್ತೆ ಪ್ರಸಾದಗಳು ಪೂಜೆಗಳು ಇತ್ಯಾದಿಗಳೆಲ್ಲ ನಡೀಬೇಕು ಅಂತ ಹೇಳಿ ಈ ರೀತಿಯಾಗಿ ಯಲಗೂರು ಮುಖ್ಯ ಪ್ರಾಣದೇವರನ್ನು ಉಡುಪಿ ಪ್ರಾಂತಕ್ಕೆ ಕರೆದುಕೊಂಡು ಬಂದಂತಹ ಮಹಾನುಭಾವರು ಈ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಪ್ರಾರಬ್ಧವಶಾತ್ ಇವರಿಗೆ ಒಂದು ಅನಾರೋಗ್ಯದಿಂದ ಭಯಂಕರವಾದಂತಹ ಜ್ವರ, ಎಷ್ಟರ ಮಟ್ಟಿಗೆ ಅಂದರೆ ಆ ಚಳಿ ನಡುಕ ಉಂಟಾಗಿತ್ತಂತ ರಾಮದೇವರ ಪೂಜೆಯ ಕಾಲದಲ್ಲಿ. ಹೀಗಿದ್ದಾಗ ಕೆಲವರು ದಿವಾನರು ಇವರೆಲ್ಲ ಹೇಳಿದರು, ಸ್ವಾಮಿ ಇಷ್ಟೆಲ್ಲ ಚಳಿ ಇದೆ, ಜ್ವರ ಇದೆ, ಸ್ವಲ್ಪ ಸಂಕ್ಷಿಪ್ತ ಮಾಡಿರಿ, ಸಂಕೋಚ ಮಾಡಿರಿ ಪೂಜೆಯಲ್ಲಿ ಅಂತಂದಾಗ, ಛೇ ಹಾಗಿಲ್ಲ, ಎಷ್ಟೋ ಜನ್ಮಾಂತರಗಳ ಪುಣ್ಯದಿಂದಾಗಿ ಮತ್ತೆ ಈ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಭಾಗ್ಯ ನಮಗೆ ಸಿಗ್ತದೆ, ರಾಮದೇವರನ್ನು ಮುಟ್ಟಿ ಪೂಜೆ ಮಾಡುವ ಭಾಗ್ಯ. ಹೀಗಿರಬೇಕಾದಾಗ ಅದನ್ನು ಬಿಡಲಿಕ್ಕಿಲ್ಲ ಅಂಥೇಳಿ ಆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ತನಗೆ ಬಂದಿರುವ ಜ್ವರವನ್ನು ತನ್ನ ದಂಡಕಾಷ್ಟದಲ್ಲಿ ಆವಾಹನ ಮಾಡಿದ್ರಂತೆ. ದಂಡಕಾಷ್ಟದಲ್ಲಿ ಆವಾಹನೆಯನ್ನು ಮಾಡಿದರೆ ಗೋಡೆಗೆ ಅಂಟಿಸಿ ಇಟ್ಟಿರತಕ್ಕಂತಹ ದಂಡದಲ್ಲಿ ನಡುಕ ಉಂಟಾಯಿತು. ಇವರ ದೇಹದಲ್ಲಿ ಏನು ನಡುಕ ಇತ್ತೋ ಜಡಭೂತವಾದ ಅವರ ದಂಡಕಾಷ್ಟದಲ್ಲಿ ನಡುಕ ಉಂಟಾಯಿತಂತೆ. ಇವರು ಸ್ವಸ್ಥಚಿತ್ತರಾಗಿ ನಿತ್ಯದಲ್ಲಿ 3-4 ಗಂಟೆಗಳ ಕಾಲ ರಾಮದೇವರ ಪೂಜೆ ಹೇಗೆ ವಿಜೃಂಭಣೆಯಿಂದ ನಡಿಬೇಕು ಹಾಗೆ ಆ ಪೂಜೆಯನ್ನು ನಡೆಸಿ, ಪೂಜೆ ಮುಗಿದ ಮೇಲೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು, ಅಷ್ಟು ತಪಸ್ಸಿತ್ತು ಅವರಿಗೆ. ಇಲ್ಲ, ನನ್ನ ಜನ್ಮಾಂತರದ ಪ್ರಾರಬ್ಧ, ಆ ದುಃಖವನ್ನು ನಾನು ಅನುಭವಿಸಲೇಬೇಕು ಅಂತ ಪೂಜೆ ಮುಗಿದ ಮೇಲೆ ಮತ್ತೆ ದಂಡಕಾಷ್ಟದಲ್ಲಿ ಆವಾಹನೆ ಮಾಡಿದ ಜ್ವರವನ್ನು ಮತ್ತೆ ತಾವು ಅಪಕರ್ಷಣ ಮಾಡಿ ದೇಹದಲ್ಲಿ ಸೇರಿಸಿಕೊಳ್ತಾ ಇದ್ರಂತೆ, ಮತ್ತೆ ಜ್ವರದ ಬಾಧೆಯಿಂದ ಬಳಲ್ತಾ ಇದ್ದರು. ಅಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಸತ್ಯಧ್ಯಾನರು ಅಂತೇನು ಮುಂದೆ ಆಗುತ್ತಾರೆ, ಅವರ ಕಡೆಯಿಂದಲೇ ಸೇತುರಾಮಾಚಾರ್ಯರ ಕಡೆಯಿಂದಲೇ ಇವರ ಅಧ್ಯಯನ. ಸತ್ಯಧೀರರ ಮಕ್ಕಳೇ ಸತ್ಯಧ್ಯಾನರು ಮುಂದೆ. ಆದರೆ ಮಗನಿಗೆ ಆಶ್ರಮ ಕೊಡಲಿಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿ ಮುಂದೆ ಗಂಗೂರು ಮನೆತನದ ಈ ಶ್ರೇಷ್ಠರಾಗಿರತಕ್ಕಂತಹ ಸತ್ಯಜ್ಞಾನರಿಗೆ ಆಶ್ರಮ ಆಗುತ್ತೆ. ಸತ್ಯಜ್ಞಾನರಿಗೆ ಆಶ್ರಮವಾಗಿ ಶಿಷ್ಯರ ಕಡೆಯಿಂದಲೇ ಮತ್ತೆ ಈ ಸತ್ಯಧ್ಯಾನರು ಅಂದರೆ ಪೂರ್ವಾಶ್ರಮದಲ್ಲಿ ಇವರಿಗೆ ವಿದ್ಯಾಗುರುಗಳು ಸತ್ಯಜ್ಞಾನರಿಗೆ, ಆಮೇಲೆ ಅವರ ಕಡೆಯಿಂದಲೇ ಅವರಿಗೆ ಆಶ್ರಮವನ್ನು ಕೊಡಿಸಿ ಅವರ ಕಡೆಯಿಂದ ಮುಂದೆ ಸತ್ಯಧ್ಯಾನರು ಆಶ್ರಮವನ್ನು ಪಡೆದುಕೊಳ್ತಕ್ಕಂಥವರಾಗ್ತಾರೆ. ಹೀಗೆ ಆ ಸತ್ಯಜ್ಞಾನರ ಒಂದು ಮಹಿಮಾ ಅಗಾಧವಾಗಿರತಕ್ಕಂಥದ್ದು. ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆ. ಇನ್ನಷ್ಟು ಅನೇಕ ತರಹದ ವಿಚಾರಗಳನ್ನು ಇತ್ಯಾದಿಗಳನ್ನು ಪ್ರಯಾಣದ ಶ್ರಮ ಎಲ್ಲರಿಗೂ ಕೂಡ ಆಗಿದೆ. ಹೀಗಾಗಿ ಇವತ್ತಿನ ದಿವಸ ಮುಖ್ಯ ಪ್ರಾಣದೇವರ ಒಂದು ಕ್ಷೇತ್ರದ ಮಹಿಮೆ, ಸತ್ಯಜ್ಞಾನರ ಒಂದು ಮಹಿಮೆ ಇಷ್ಟನ್ನು ತಿಳಿದುಕೊಂಡು ನಾಳೆ ದಿವಸ ವಾಮನಾವತಾರದ ಒಂದು ಚರಿತ್ರೆ ಮತ್ತು ಅದೇ ರೀತಿಯಾಗಿ ಉಪನಯನಾಂಗವಾಗಿರತಕ್ಕಂತಹ ಮಂತ್ರಾರ್ಥಗಳ ಒಂದು ವಿವೇಚನೆ, ಕರ್ತವ್ಯ ಕರ್ಮಗಳು ಏನು ಅಂತನ್ನುವುದನ್ನು ನಾಳೆಯ ಜ್ಞಾನ ಕಾರ್ಯದಲ್ಲಿ ಅದನ್ನು ಯಥಾಮತಿಯಾಗಿ ತಿಳಿಯೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಧೀರಕರಾಬ್ಜೋತ್ಥ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿ ಸ್ವಾಂತಧ್ವಾಂತ ನಿಕೃಂತತು.
ಶ್ರೀಕೃಷ್ಣಾರ್ಪಣಮಸ್ತು.